ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ರೈತರ ಬೆಳೆ ಹಾನಿ ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿದ ಶಾಸಕ ಬಸನಗೌಡ ದದ್ದಲ್. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಾರ್ಚೆಡ್ ಗ್ರಾಮದ ರೈತರ ಹತ್ತಿ ಹೊಲಗಳಿಗೆ ಭೇಟಿ ನೀಡಿ ಹತ್ತಿ ಬೆಳೆಗಳು ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದಾಗಿ ಹತ್ತಿ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ಸಂಬಂಧಪಟ್ಟ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕ ದೀಪಕ್ ಕುಲಕರ್ಣಿ, ತಹಸೀಲ್ದಾರರು ಸುರೇಶ್ ವರ್ಮಾ ಮತ್ತು ತೋಟಗಾರಿಕಾ ಸಹಾಯಕ ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ತಂಡದೊಂದಿಗೆ ಶಾಸಕರು ಮಳೆಗೆ ಹಾನಿಯಾದ ಹತ್ತಿ ಹೊಲಗಳನ್ನು ವೀಕ್ಷಣೆ ಮಾಡಿ ಪ್ರತಿಯೊಂದು ರೈತರ ಹೊಲಗಳನ್ನು ಬಿಡದಂತೆ ಅತಿವೃಷ್ಟಿಯಿಂದ ಹಾನಿಯಾಗಿರುವಂತಹ ಹೊಲಗಳನ್ನು ಖುದ್ದಾಗಿ ಪರಿಶೀಲನೆ ಮತ್ತು ಹಳ್ಳದ ಪಕ್ಕದಲ್ಲಿರುವ ಭೂಮಿಗಳನ್ನು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿರುತ್ತವೆ ಮತ್ತು ನೀರು ನಿಂತು ಬೆಳೆಯು ಹಾನಿಯಾಗಿರುವಂತಹ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಗ್ರಾಮಗಳಲ್ಲಿ ಪ್ರತಿಯೊಬ್ಬ ರೈತರ ಹೊಲಗಳನ್ನು ಬಿಡದೆ ಪ್ರತಿಯೊಬ್ಬ ರೈತನ ಹೊಲದ ಬೆಳೆಯನ್ನು ನೋಡಿ ಪ್ರತಿ ಗ್ರಾಮಗಳಲ್ಲಿ ಎಷ್ಟು ಹೆಕ್ಟರ್ ಹತ್ತಿ ಬೆಳೆ ಇರುತ್ತದೆ, ಎಷ್ಟು ಹೆಕ್ಟರ್ ಮೆಣಸಿನಕಾಯಿ ಬೆಳೆ ಇರುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು. ಈಗಾಗಲೇ ಕೇಂದ್ರ ಸರ್ಕಾರ NDRF RMS ಪ್ರಕಾರ 8,500 ಘೋಷಣೆ ಮಾಡಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ರಾಜ್ಯ ಸರ್ಕಾರದಿಂದ 8,500 ರೂಪಾಯಿ ಘೋಷಣೆ ಮಾಡಿದ್ದು, ಪ್ರತಿ ಹೆಕ್ಟರ್ಗೆ 17,000ರಂತೆ ಬೆಳೆ ಹಾನಿಯಾಗಿರುವ ಪ್ರತಿ ರೈತರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸ ನಾನು ಮಾಡುತ್ತೇನೆ ಎಂದು ಶಾಸಕರು ತಿಳಿಸಿದರು. ಅಧಿಕಾರಿಗಳು ಯಾವುದಾದರೂ ರೈತರು ತನ್ನ ಹೊಲ ಸರ್ವೆ ಮಾಡಿಲ್ಲವೆಂದು ನನಗೆ ಮಾಹಿತಿ ನೀಡಿದರೆ ನಾನು ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ತಾವು ಪ್ರತಿಯೊಂದು ಹೊಲವನ್ನು ಖುದ್ದಾಗಿ ಪರಿಶೀಲಿಸಿ ಬೆಳೆ ಹಾನಿಯಾಗಿರುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸೂಕ್ತ ಮಾಹಿತಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ, ದೀಪಕ್ ಕುಲಕರ್ಣಿ, ತೋಟಗಾರಿಕಾ ಅಧಿಕಾರಿ, ಕಂದಾಯ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು, ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳು ಮತ್ತು ಗ್ರಾಮದ ರೈತರು ಮತ್ತು ಊರಿನ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವಾಪಸ್ ಕಳಿಸ್ಯಾರ ಸರ್, 3 ವರ್ಷ ವಾಪಸ್ ಕಳಿಸ್ಯಾರ. ವಾಪಸ್ ತಗೊಂಬಂದು ಆರಕ್ಕೆ ಮತ್ತೆ ಇದೆ ಸರ್. ಇವಾಗ ಏನಂತ ನಮ್ಮದು ಸ್ವಲ್ಪ ಕ್ವಾಲಿಟಿ ಬಂದಂಗೆ ಕಾಣ್ತದೆ ಸರ್. ಅವ್ರು ಆಂಧ್ರದವ್ರು ಬರಕತ್ತೆ ಜಾಸ್ತಿ ಮಾಲ್, ಅದ್ರ ನೋಡಿ ಇದ್ರ ಕೂಡ ಪೂರಾ ಹೊಡೆದ್ ಬಿಡಕ್ಕೆ ಕಳಿಸ್ತಾ ಇದ್ದಾರೆ ರೈತರು. ಆಮೇಲೆ ಇದು ಯಾವ್ದು ನಮ್ದು ಇವ್ರದ್ದು ಖರೀದಿ ಕೇಂದ್ರ ಓಪನ್ ಮಾಡಿದ್ರು ಅಂತ ಇನ್ನ ಬಂದಿಲ್ಲ. ಈ ಟೈಪ್ ಇದ್ರೆ ಮುಟ್ಟೋದೇ ಇಲ್ಲ, ಮುಟ್ಟಂಗಿಲ್ಲ ಸರ್. ಅವ್ರು ಫುಲ್ ಡ್ರೈ ಇದ್ದು ಒಳಗೆ ಸರ್ ಇದ್ರ ಒತ್ತಾಯ ಮಾಡಿ ಇಂಥ ಹೊಲಗಳು ಇವ್ರು ಕನ್ಸಿಡರ್ ಮಾಡ್ತಾರೆ ಸರ್ ನೆಕ್ಸ್ಟಕ್ಕ. ಯಾಕಂದ್ರೆ ನೀರು ನಿಂತಿದ್ದ ಹೊಲಗಳು ಮಾತ್ರ ಕನ್ಸಿಡರ್ ಮಾಡ್ತಾರೆ ಸರ್ ಪ್ರತಿ ವರ್ಷ. ಇವತ್ತು ಮೀಟಿಂಗ್ ಮಾಡಿದ್ವಿ, ಬರೀ ನೀರು ನಿಂತಿದ್ದ ಹೊಲಗಳು ಬೇರೆ, ಅದ್ರದ್ದು ಒಂದು ಹಳ್ಳಗಳ ಸೈಡು ನೀರು ಹರಿಯಂಥದ್ದು ಒಂದು ಬೇರೆ, ಆಮೇಲೆ ತೊಗ್ಗು ಪ್ರದೇಶಕ್ಕೆ ನೀರು ಉಳಿದಿದ್ದು ಇವೇನಾಗ್ಯದಲ್ಲ ಎಲ್ಲ ನ್ಯಾಚುರಲ್ ಹೊಲಗಳೆಲ್ಲ ಈ ಟೈಪ್ ಎಲ್ಲ ಬಾಯಿಗಳು ಕೊರತೆ ಇದಾಗಿರೋದು ಎಲ್ಲ 20-30% ಹೊಲಗಳು ಏನಾಗ್ಯಾವ ಸರ್. ಈಗ ಮನೆ 10 ದಿನ ಕಂಟಿನ್ಯೂ ಮನೆ ಹೋದ್ರೆ ಎಲ್ಲ ಮತ್ತೆ ಕೆಡಿಸಿ ಮತ್ತೆ ಈಗ ಜೋಳ ಬಿತ್ತನೆಗೆ ರೆಡಿ ಮಾಡ್ಯಾರ. ಕೆಲವೊಬ್ರು ಜೋಳನೇ ಬಿತ್ತನೆ ಇನ್ನೊಂದು ವಾರ ದಿವಸದಲ್ಲಿ ಇದ್ರದ್ದು ಕಂಪ್ಲೀಟ್ ರಿಸಲ್ಟ್ ಇದಾಗ್ಬಿಡ್ತದೆ. ಆಯ್ತು ಅಂದ್ರೆ ಅವ್ರಿಗೆ ಏನು ಮಾಡ್ತಾರೆ, ಗಿಡ ಕಿತ್ತೆ ಹಾಕ್ತಾರೆ ಅವರು. ಆಮೇಲೆ ಬಂದು ಇದೊಂದು ಹಳ್ಳ ಬರ್ತದೆ, ಆ ಹಳ್ಳದ ಸೈಡ್ 2 ಸೈಡು ಮತ್ತೆ ನೀವು ಮರ್ಚೆಡ್ ಕೊಟ್ಟಿಲ್ಲ ಅಂತ ನೀವು ಅಲ್ಲಲ್ಲ. ಈಗ ಏನಾಗ್ತದ, ನೀವು ಎಫೆಕ್ಟ್ ಏರಿಯಾ ಕೊಡ್ಬೇಕು. ಈಗ ಇಂಥದ್ದು ಏರಿಯಾ ಈ ಕಡೆಗೆ ಹೋಗ್ಯದ ನೋಡಿ, ದಂಡಿಗೆ ಹೋಗಿರ್ತದೆ ಪಾರು. ಇನ್ನು ಒಂದು ವಾರ 15 ದಿವಸದಾಗ ನೋಡೋದು ಇರ್ತದೆ ನಿಮಗೆ. ಈಗೇನು ಸ್ವಲ್ಪ ಹಸಿರು ಕಾಣ್ಬೋದು ಸ್ವಲ್ಪ, ಆಮೇಲೆ ಇರಲ್ಲ, ಹೋಗ್ಬಿಡ್ತದೆ. ಅಲ್ಲ ಈಗ ಅದಕ್ಕೆ ನಾವೇನಂತೀವಿ, ಟೋಟಲ್ ಹತ್ತಿದ ಏನದ ಅದಕ್ಕೆ ಪೂರ ಕಾಟನ್ ಹೊಡೆದಿದ್ದು ಕೂಡ ಬಿದ್ದು ಎಲ್ಲ ಹಾಳಾಗ್ತಾ ಇದೆ. ಆಮೇಲೆ ಗಂಜಿಗೆ ಹೋದ್ರೆ ವಾಪಸ್ ಬರ್ತಾ ಇದೆ. ಅದಕ್ಕೆ ಅವೆಲ್ಲ ಕಲೆಕ್ಟ್ ಮಾಡ್ತಾ ಇದೀವಿ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತೇನು ಅತಿವೃಷ್ಟಿಯಿಂದ ಬಹಳಷ್ಟು ಮಳೆಯಿಂದ ಹಲವಾರು ಗ್ರಾಮಗಳಲ್ಲಿ ಬೆಳೆದಂಥ ಹತ್ತಿ ಕ್ರಾಪಲ್ಲಿರ್ಬೋದು, ಏನು ಕಾಟನನ್ನು ಬೆಳೆದಂಥ ರೈತರು ಹಳ್ಳದಳ ದಂಡಿಗಿರ್ಬೋದು ಮತ್ತು ಬೇರೆ ಬೇರೆ ತೊಗ್ಗು ಪ್ರದೇಶದ ಹೊಲಗಳು ಇವತ್ತು ಸಂಪೂರ್ಣವಾಗಿ ಈ ಸ್ಥಿತಿಗಳನ್ನು ಆಗಿದೆ. ಹಾಗಾಗಿ ಬೆಳೆದು 1 ಎಕರೆಗೆ ಮಿನಿಮಮ್ 30-35 ಸಾವಿರ ರೂಪಾಯಿಗಳನ್ನು ರೈತರು ಇಲ್ಲಿವರೆಗೆ ಖರ್ಚಾಗಿರ್ತದೆ. ಹಾಗಾಗಿ ಅವರಿಗೆ ಏನಿವತ್ತು ಕೈಗೆ ಬಂದು ತುತ್ತು ಬಾಯಿಗೆ ಬರುವ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಹತ್ತಿಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಏನು ಪ್ರಕೃತಿ ವಿಕೋಪದಿಂದ ಇವತ್ತು ಈ ಮಳೆಯಿಂದ ಹಾನಿಯಾಗಿದೆ. ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಅದನ್ನು ನಮ್ಮ ತಹಸೀಲ್ದಾರ್ ಅವರು ಮತ್ತು ಅಸಿಸ್ಟೆಂಟ್ ಕಮಿಷನರ್ AC ಅವರು, AD ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಅಧಿಕಾರಿಗಳು ಈಗಾಗಲೇ ಸರ್ವೆಗಳನ್ನು ಪ್ರಾರಂಭಿಸಿದ್ದಾರೆ. ಎಲ್ಲಿ ಲಾಸಸ್ಗಳನ್ನಾಗಿದೆ ಅದನ್ನು ಏನು NDRF ನಾರ್ಮ್ಸ್ ಪ್ರಕಾರ ಏನು ಅವರಿಗೆ ಪರಿಹಾರಗಳನ್ನು ರೈತರಿಗೆ ಸಿಗಬೇಕು ಅದರ ಪ್ರಕಾರಕ್ಕೆ ಇವತ್ತು ಅದನ್ನು ವರದಿಯನ್ನು
ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ನಾನು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಶಾಸಕನಾಗಿ ನಾನು ಕೂಡ ಇವತ್ತು ಸುಮಾರು ಹಲವಾರು ಗ್ರಾಮಗಳನ್ನು ಮಾಡಿದ್ದಾರೆ. ಕೆಲವು ಎಲ್ಲಿ ಲಾಸಸ್ಗಳಾಗಿದೆ ನಮ್ಮ ಸರ್ಕಾರದಿಂದ 8,500 ಮತ್ತು ಕೇಂದ್ರ ಸರ್ಕಾರ NDRF ನಾರ್ಮ್ಸ್ ಪ್ರಕಾರ ಕೂಡ 8,500 ಒಟ್ಟು 17,000 ರೂಪಾಯಿಗಳನ್ನು ಎಕರೆಗೆ ಕೊಡಬೇಕಾಗ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಇನ್ನು ಲಾಸಸ್ಗಳ ಮೇಲೆ ಅಧ್ಯಯನವನ್ನು ಮಾಡಿ ಅದನ್ನು ಸಂಪೂರ್ಣ ವರದಿಗಳು ಬಂದ ಮೇಲೆ ನಮ್ಮ ರೈತರಿಗೆ ಎಲ್ಲಿ ಲಾಸ್ ಆಗ್ತದೋ ಅದನ್ನು ಮಾಡುವಂಥದ್ದು. ಈಗ ಇಲ್ಲಿಗೆ ಏನಾದರೂ ವರ್ಪಾಗಿ ಸ್ವಲ್ಪ ಬಿಸಿಲಾಗಿ ಏನಾದರೂ ನಿಂತರೆ ಕೆಲವು ಸ್ವಲ್ಪ ಬೆಳೆಗಳನ್ನು ಉಳಿಯುವಂಥದ್ದು ಆಗ್ತದೆ. ಯಾಕಂದರೆ ಪ್ರಕೃತಿ ವಿಕೋಪಕ್ಕೆ ನಾವು ಯಾರೂ ಕೂಡ ಇಲ್ಲ, ಭಗವಂತನ ಇಚ್ಛೆ ಅದು. ಹಾಗಾಗಿ ಇವತ್ತು ಏನು ನಾವು ಸಣ್ಣ ಸಹಾಯ ರೈತರಿಗೆ ಆಸರೆ ಸಹಾಯವನ್ನು ಮಾಡುವಂಥದ್ದಕ್ಕೆ ನಾವು ಸರ್ಕಾರದ ವತಿಯಿಂದ ಲಾಸ್ಗಳನ್ನು ಮಾಡುವಂಥದ್ದಕ್ಕೆ ಇವತ್ತು ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾಗಿ ರೈತರು ಕೂಡ ತಮ್ಮ ಏನು ಬೆಳೆದಂಥ ಹೊಲಗಳಲ್ಲಿ ಮತ್ತು ತಾವು ನಮ್ಮ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಹೊಲದಲ್ಲಿದ್ದು ಅದನ್ನು ತೋರಿಸುವಂಥದ್ದು ಕೂಡ ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ. ಬ್ಯೂರೋ ರಿಪೋರ್ಟ್ ಗಾರ್ಲದಿನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.